ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನ ಕರೆದಿದ್ದ ತಕ್ಷಣ ನೀವು ಬಂದಿದ್ದೀರಾ. ಜೊತೆಗೆ ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮೈಸೂರಿನಲ್ಲಿ ನಿನ್ನೆ ಮೊನ್ನೆ ಎಲ್ಲ ಒಂದು ಮಾಧ್ಯಮದ ಒಂದು ಮೂಲಕ ನಾವು ಕೇಳಿರೋ ಹಾಗೆ ಈ 2 ಫ್ಲೈಓವರ್ಗಳು ಅವ್ರು ಮಾಡ್ತಾರೆ ಅಂತ, JLB ರೋಡ್ ಮೇಲೆ ಮತ್ತು ವಿನೋಬಾ ರೋಡ್ ಮೇಲೆ. ಮೆಟ್ರೋಪೋಲ್ ಒಂದು ವೃತ್ತದಿಂದ ಹಿನ್ಕಲ್ವರೆಗೆ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ವಿಸ್ತಾರವಾದಂಥ ಒಂದು ಫ್ಲೈಓವರ್ ಮತ್ತು JLB ರೋಡ್, ಇದೀ ಒಂದು JLB ರೋಡಲ್ಲಿ ಫ್ಲೈಓವರ್ ಮತ್ತು ಅಂಡರ್ ಪಾಸಿನ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟನ್ನು ಮಂಡಿಸಿದ್ದಾರೆ. ಬಹಿರಂಗವಾಗಿ ಎಲ್ಲೂ ಮಾಡಿಲ್ಲ, ಆದರೂ ಸಹ ಎಲ್ಲ ಟೆಸ್ಟಿಂಗ್ ನಡೆದಿದೆ, ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಆಗಲೇ ಒಂದು ಕಾನ್ಸೆಪ್ಟ್ ವಿಡಿಯೋನು ಕೂಡ ಇದರ ಬಗ್ಗೆ ಮಾಡಾಗಿದೆ. ನಮ್ಮ ಒಂದು ವಿರೋಧ ಈ ಒಂದು ಯೋಜನೆಗಿರೋದು ಕಾರಣ ಒಂದೇ, JLB ರೋಡ್ ಇರ್ಬೋದು, ವಿನೋಬಾ ರೋಡ್ ಇರ್ಬೋದು, ಎರಡು ಒಂದು ಪಾರಂಪರಿಕ ರಸ್ತೆಯಾಗಿ ಗುರುತಿಸಲಾಗಿದೆ. ಮೈಸೂರು ಪಾರಂಪರಿಕ ರಸ್ತೆಗಳು ಸುಮಾರು ಒಂದು 10ರಿಂದ 12, 15 ಇದ್ದಾವೆ. ಅದು ಆ ಪಾರಂಪರಿಕತೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪಾರಂಪರಿಕ ರಸ್ತೆಗಳನ್ನು ಗುರುತಿಸಿದ್ದಾರೆ. ಅಂದರೆ ಸುತ್ತಮುತ್ತ ಇರುವಂಥದ್ದು ಹಸಿರು ಹದ್ದಕ್ಕೂ ಇರ್ಬೋದು, ಅದರ ಬಲಿ ಇರುವಂಥದ್ದು ಎಲ್ಲ ಪಾರಂಪರಿಕ ಕಟ್ಟಡಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಪಾರಂಪರ್ಯ ಇರ್ಬೋದು, ಅದನ್ನ ಉಳಿಸ್ಬೇಕಾಗಿದೆ. ಅಂದರೆ ಯಾವ ಒಂದು ಇಮೇಜ್ ಇದೆ, ಯಾವ ಒಂದು ಟ್ರೀ ಲೈನ್ ಇದೆ, ಮತ್ತು ಜೊತೆಗೆ ಇರುವಂಥದ್ದು ಎಲ್ಲ ಕಟ್ಟಡಗಳು ಮತ್ತು ಇರುವಂಥದ್ದು ಏನು ಮೈಸೂರಿನ ಗುರುತಿದೆ ಅದನ್ನ ಉಳಿಸ್ಕೋಬೇಕಾಗಿದೆ ಅಂತ ಆ ಪಾರಂಪರಿಕ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಜೊತೆಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಹುಣಸೂರು ರಸ್ತೆ, ನಮ್ಮದು ರೈಲ್ವೆ ಇದು ಡಿಪಾರ್ಟ್ಮೆಂಟಿಂದ ರೈಲ್ವೆ ನಮ್ಮ ಸ್ಟೇಷನಿಂದ ಶುರುವಾಗಿ ನಂತರ ಮಡಿಕೇರಿವರೆಗೂ ಹೋಗೋದು ನಮ್ಮ ಕ್ಷೇತ್ರದ ಒಂದು ಹೃದಯ ಭಾಗ. ಆ ರಸ್ತೆ ಮೇಲೆ ನಾವೇ ನಿತ್ಯ ಓಡೋದು. ಹುಣಸೂರಿಗೆ ಹೋಗೋದು, ಪಿರಿಯಾಪಟ್ಟಣಕ್ಕೆ ಹೋಗೋದು, ಮಡಿಕೇರಿಗೆ ಹೋಗ್ಬೇಕಂದ್ರೆ ಅದೇ ರಸ್ತೆ ನಾವು ಬಳಸೋದು. ಹೌದು, ಊಟಗಳ್ಳಿ ನಂತರ ಇದು ಭಾಳನೇ ಕಷ್ಟ, ಅಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಇದೆ, ಅದು ಬೇರೆ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು. ಆದರೆ ಆ ಊಟಗಳ್ಳಿವರೆಗೂ ಅಥವಾ ಈವನ್ ಐಶ್ವರ್ಯ ಪೆಟ್ರೋಲ್ ಬಂಕು ಇತ್ಯಾದಿ ಅದರವರೆಗೂ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಲ್ಲಿ ಟ್ರಾಫಿಕ್ ನಿರಂತರವಾಗಿ ಫ್ಲೋ ಆಗ್ತಾಯಿದೆ. ಇದು ಹೆಚ್ಚಿನ ಒಂದು ಗಾಡಿಗಳು ವಾಹನಗಳು ಇದ್ದರೂ ಸಹ ಟ್ರಾಫಿಕ್ ಫ್ಲೋ ನೀಟಾಗಿದೆ. ಭಾಳ ವಿಸ್ತಾರವಾದಂಥ ಬೀದಿಗಳು ಇರೋ ಕಾರಣಕ್ಕಾಗಿ ಅದು ಯಾವಾಗಲೂ ಸಹ ಏನೂ ಸಮಸ್ಯೆ ಇಲ್ಲ. ಈ 2 ಯೋಜನೆಯೂ ಕೂಡ ಅವರು ಆಗಲೇ ಕಾನ್ಸೆಪ್ಟ್ ಸ್ಟೇಜ್ಗೆ ವಿಡಿಯೋ ಮಾಡೋದರಲ್ಲಿ, DPR ಮಾಡೋದರಲ್ಲಿ ಮುಂದುವರಿತಾವ್ರೆ, ಸಾಯಿಲ್ ಟೆಸ್ಟಿಂಗ್ ಮಾಡ್ತಾವ್ರೆ ಆಗಲೇ. ಇದು ಯಾವುದೇ ಒಂದು ಜನರ ಒಂದು ಭಾವನೆ ಅಥವಾ ಅವರ ಅಭಿಪ್ರಾಯ ತಗೊಳ್ದೇನೆ, ಸಂಶೋಧನೆ ಅಥವಾ ಅಧ್ಯಯನ ಮಾಡ್ದೇನೆ ಇದಕ್ಕೆ ಆಗಲೇ ಅವರು ಕಾಲಿಟ್ಟಿದ್ದಾರೆ. ಸೊ ಇದು ನಮ್ಮ ತೀವ್ರವಾಗಿ ವಿರೋಧ ಮಾಡಬೇಕಾಗಿದೆ. ನಾಗರಿಕರ ಒಂದು ಅಭಿಲಾಷೆ ಅಥವಾ ಅವರ ಆಕಾಂಕ್ಷೆ ಮೇರೆಗೆ ಇದು ಮಾಡಿರ್ತಕ್ಕಂಥದ್ದು ಯೋಜನೆ ಅಲ್ಲ. ಜೊತೆಗೆ ನಮ್ಮ ಹಸಿರು ಹದ್ದಕು ಏನಿದೆ ರೋಡಲ್ಲಿ, ನಮ್ಮ ಹಳೆ DC ಆಫೀಸು, ಅಟಾರ ಕಚೇರಿ ಆಫೀಸು, ನಂತರ ಅಲ್ಲಿರುವಂಥದ್ದು ಕಲಾಮಂದಿರ, ಆ ಒಂದು ರಸ್ತೆ, DCದೇ ಆದಂಥ ಒಂದು ರೆಸಿಡೆನ್ಸ್ ಇದೆ, ಜಲದರ್ಶಿನಿ ಇದೆ, ನಮ್ಮ ರೀಜನಲ್ ಆಫೀಸರ್ ಅವ್ರದ್ದು ಕೂಡ ಅಲ್ಲಿ ರೆಸಿಡೆನ್ಸ್ ಇದೆ, CFTRI ಇದೆ. ಸಂಪೂರ್ಣವಾಗಿ ಒಂದು ಹಸಿರು ಅದಕ್ಕೆ ಕುಕ್ರಳ್ಳಿ ಕೆರೆ ಇದೆ, ಮಾನಸ್ ಗಂಗೋತ್ರಿ ಇದೆ, ಪೂರ್ತಿ ಒಂದು ಹಸಿರು ಅದಕ್ಕೇನೆ ಅದು ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಬೀದಿ. ಸಮಸ್ತ ಮೈಸೂರು ನಾಗರಿಕರು ಅಲ್ಲಿ ಬರೀ ವಾಹನಗಳ ಮೂಲಕ ಅಲ್ಲ, ಅವರು ನಡ್ಕೊಂಡು ಬರ್ಬೋದು. ಅಲ್ಲಿ ಅಂಥ ಒಂದು ನೆರಳಿದೆ, ಅಲ್ಲಿ ಒಳ್ಳೆಯ ರಸ್ತೆ ಅದು. ಅದ್ರೇನು ಹೆಚ್ಚಿನ ಅಭಿವೃದ್ಧಿ ಮಾಡೋದೇನು ಬೇಕಾಗಿಲ್ಲ, ಮೇಂಟೆನೆನ್ಸ್ ಮಾಡಿದ್ರೆ ಸಾಕು. ಈ ನಿಟ್ಟಿನಲ್ಲಿ ಇವರು ಏನು ಮಾಡ್ತಾ ಇರೋದು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಈ 2 ಫ್ಲೈಓವರ ಅವಶ್ಯಕತೆ ಇಲ್ಲವೇ ಇಲ್ಲ. ಎಲ್ಲಿ ಅಭಿವೃದ್ಧಿ ಬೇಕಾಗಿದೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಅಭಿವೃದ್ಧಿ ಮಾಡೋದ್ರಲ್ಲಿ ನಾವು ಸಂಪೂರ್ಣವಾದಂಥ ಬೆಂಬಲ ಇದೆ. ಇದು ಅಗತ್ಯವಿಲ್ಲದೆ ಇರುವಂಥದ್ದು ಏನು ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾವು ಬೇಡಿಕೆಯನ್ನು ಕೊಡ್ತಾ ಇದ್ವಿ. ಇಂಥ ಒಂದು ಯೋಜನೆಗಳು ಜನರ ಒಂದು ಆಕಾಂಕ್ಷೆ ಮೇರೆಗೆ ಅಧ್ಯಯನ ಅಥವಾ ಸಂಶೋಧನೆ ಮಾಡುವಂಥದ್ದು ದೃಷ್ಟಿಯಲ್ಲಿ ಅವ್ರು ಮಾಡಬೇಕಾಗಿದೆ. ಈ ಥರ ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ, ಅಭಿವೃದ್ಧಿ ಬೇಕಾಗಿದೆ. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಬೇಕಾದಷ್ಟು ಕಡೆ ನಮ್ಮ ಟ್ರಾಫಿಕ್ ಸಮಸ್ಯೆ, ಮೈಸೂರು ಒಂದು ಏನು ಈ ಹಳೆ ಮೈಸೂರು ನಗರ ಏನಿದೆ ಅದರ ಒಂದು ಆಚೆ ಅತಿ ಅವಶ್ಯ ಬೇಕಾಗಿದೆ. ರಿಂಗ್ ರೋಡಿನ ಅಭಿವೃದ್ಧಿ ಮಾಡಬೇಕಾಗಿದೆ, ಬೇರೆ ಬೇರೆ ಯೋಜನೆಗಳು ತರಬೇಕಾಗಿದೆ. ಆದರೆ ಈ ಒಂದು ನಿರ್ದಿಷ್ಟವಾಗಿ ಈ ಒಂದು ಪಾರಂಪರಿಕ ನಗರದ ಒಂದು ಕಲೆ, ನಮ್ಮ ಗುರುತು, ಆ ಸಂಸ್ಕೃತಿಯನ್ನು ಏನು ಉಳಿಸಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ಒಂದು ಗ್ರೇಟರ್ ಮೈಸೂರು ಸಭೆಯಲ್ಲಿ ಅದೇ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಮೈಸೂರು ನಗರದ ಪಾರಂಪರ್ಯ ಸಂಸ್ಕೃತಿ ಬದ್ಧವಾದಂಥ ಯೋಜನೆಗಳು ರೂಪಿಸಿ ಅಂತ ಹೇಳಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವರು ಕೂಡ ಮುಂದುವರಿಲಿ ಅಂತ ನಾವು ಆಗ್ರಹಿಸ್ತಾ ಇದ್ವಿ. ಅದು ಒಳ್ಳೆಯ ಒಂದು ಘೋಷಣೆ, ಒಳ್ಳೆಯ ಒಂದು ಹೇಳಿಕೆ. ನಾವು ಅದೇ ನಿಟ್ಟಿನಲ್ಲಿ ಇವರು ಮಾಡಲಿ.
ಅವ್ರ ಮಾತಂಗೆ ಅವ್ರು ಹೇಳಿದಂತೆ ಅವ್ರು ಹೇಳಿಕೆ ಅಂತೆ ಅವ್ರು ಮುಂದುವರಿಲಿ, ನಮ್ದೇನು ವಿರೋಧ ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ, ಅಲ್ಲಿರುವಂಥದ್ದು ಕಾಂಗ್ರೆಸ್ ಶಾಸಕರ ಗಮನಕ್ಕೆ ತಂದಿರಲಿಲ್ಲ. ಈ ಕಾಂಗ್ರೆಸ್ ಶಾಸಕರ ನಿಲುವೇನಿದೆ ಸರ್? ಅವ್ರ ನಿಲುವು ಅವ್ರ ಪಕ್ಷದ ಪರವಾಗಿರುತ್ತೆ ನೋಡಿ, ಅದು ಮುಖ್ಯ. ಇಲ್ಲಿ ನಮ್ಮ ನಿಲುವು ಮುಖ್ಯ ಅಷ್ಟೇ. ಈ ಫ್ಲೈಓವರು ಅಗತ್ಯವಿಲ್ಲ. ನೀವೆಲ್ಲರೂ ಓಡಾಡ್ತೀರ, ನಾವೆಲ್ಲರೂ ಇಲ್ಲಿ ಪ್ರೆಸ್ನವ್ರು ಇರ್ಬೋದು, ನಾವು ಜನಪ್ರತಿನಿಧಿ ಇರ್ಬೋದು, ಜನಸಾಮಾನ್ಯರಿರ್ಬೋದು, ಮೈಸೂರು ನಾಗರಿಕರು ಇರ್ಬೋದು, ನಿತ್ಯ ಆ ಬೀದಿ ಮೇಲೆ ಓಡಾಡೋದು ನಾವು. ಮೆಟ್ರೋಪೋಲ್ ಸರ್ಕಲ್ಲು, ಜಲದರ್ಶಿನಿ, ಕಲಾಮಂದಿರ, ನಿತ್ಯ ಅಲ್ಲಿ ಜಯಲಕ್ಷ್ಮೀಪುರಮ್ಮು, ಗೋಕುಲಮ್ಮು ಮತ್ತು ಇತ್ಯಾದಿ ಅಲ್ಲಿ ಇನ್ನೂ ದೂರ ಹಿಂಕಲ್ ಉಟ್ಕೊಳ್ಳಿ ಎಲ್ಲರೂ ಬರೋದು ಆ ಬೀದಿಯಲ್ಲೇ. ನಮ್ಮೆಲ್ಲರಿಗೂ ಆ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಆ ರೋಡ್ ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ನಿಖರವಾಗಿ ಅವ್ರು ಬಗೆಹರಿಸಬೇಕಾಗಿದೆ. ಇಲ್ಲಿ ಮೆಟ್ರೋಪೋಲ್ ಸರ್ಕಲ್ಲಿಂದ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ವರೆಗೂ ಫ್ಲೈಓವರ್ ಅಗತ್ಯವಿಲ್ಲವೇ ಇಲ್ಲ. ಮತ್ತು ಫ್ಲೈಓವರ್ಗಳು ಬೇಕಾದಷ್ಟು ಸಂಶೋಧನೆಗಳಿದ್ದಾವೆ. ಅದು ಟ್ರಾಫಿಕ್ನ ಬರೀ ಒಂದು ಪಾಯಿಂಟಿಂದ ಬೇರೆ ಪಾಯಿಂಟ್ಗೆ ಹೋಗಿ ಹಾಕುತ್ತೆ. ಅದು ಶಾಶ್ವತವಾದಂಥ ಪರಿಹಾರ ಅಲ್ಲ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ವರೆಗೆ ಇವರು ಮೈಸೂರಲ್ಲಿ ಜನಸಂಖ್ಯೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಇದು ಜನಸಂಖ್ಯೆ ಆಧಾರ ಕೂಡ ಇವತ್ತು ತೆಗ್ದಿದೆ, ಅದು ಇಲ್ಲ. ಸೊ ಪುನಃ ಮೆಟ್ರೋ ಏನು ಪ್ರಸ್ತಾಪ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಾವು ಕೂಡ ಕೈ ಜೋಡಿಸ್ತೀವಿ. ನಾವು ಅದರ ಪರ ಇದ್ದೀವಿ. ನಮ್ಮ ಪಾರಂಪರಿಕ ನಗರದಲ್ಲಿ ಅಂಡರ್ಗ್ರೌಂಡ್ ಮಾಡುವಂಥದ್ದು ವ್ಯವಸ್ಥೆ ಇದೆ. ಈಗ ಫೋರ್ಟ್ ಕಡೆ ಮುಂಬೈನಲ್ಲಿ ಅಂಡರ್ಗ್ರೌಂಡೇ ಮಾಡಿರೋದು. ಯಾಕೆಂದರೆ ಅಲ್ಲೂ ಕೂಡ ಪಾರಂಪರಿಕತೆ ಉಳಿಸ್ಬೇಕು ಅಂತ ಆ ಮೆಟ್ರೋ ಪೂರ್ತಿ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಮತ್ತು ರೋಡ್ ಕೆಳಗೆ ಹೋಗುತ್ತದೆ. ಯಾವುದೇ ಒಂದು ಕಟ್ಟಡ ಏನು ಸ್ಟ್ರಕ್ಚರಲ್ ಏನು ಸಮಸ್ಯೆ ಬರದೇನೆ ಆ ಥರ ಒಂದು ಒಳ್ಳೆ ಮೆಟ್ರೋ ಮಾಡಿದ್ದಾರೆ ಮುಂಬೈಯಲ್ಲಿ. ಮೈಸೂರಲ್ಲೂ ಅದೇ ಮಾಡ್ಬೋದು. ನೀವು ಪ್ರಸ್ತಾಪ ಮಾಡಿ ಮುಂದುವರಿಯೋಣ. ನಾವು ಕೂಡ ಕೈ ಜೋಡಿಸ್ತೀವಿ. ಇಂಥ ಒಂದು ಅಭಿವೃದ್ಧಿಯ ಒಂದು ಹೆಸರಿನಲ್ಲಿ ಇಂಥ ಒಂದು ಯೋಜನೆ ಮಾಡೋದು, ಅಗತ್ಯವಿಲ್ಲದೆ ಇರ್ತಕ್ಕಂಥ ಯೋಜನೆ ಮಾಡೋದು ಅವಶ್ಯಕತೆ ಇಲ್ಲ. ರಸ್ತೆ ಅಗಲೀಕರಣ ಮಾಡ್ತಾ ಇಲ್ಲ ಇವರು, ಫ್ಲೈಓವರ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಈಗ ಬೆಂಗಳೂರಲ್ಲಿ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಫ್ಲೈಓವರ್ಗಳಿದೆ. ಫ್ಲೈಓವರ್ ಮೇಲೆ ಫ್ಲೈಓವರ್ ಇದೆ. ಒಂದು ಕಡೆ 3 ಫ್ಲೈಓವರ್ ಬಂದಿದ್ದಾವೆ. ಫ್ಲೈಓವರ್ ಮೇಲೆ ಇನ್ನೊಂದು ಫ್ಲೈಓವರ್. ಇನ್ನೂ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿಲ್ಲ. ನಮ್ಗೆ ಬೇಕಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ನಾನ್ ಮೊಬಿಲಿಟಿ ಟ್ರಾನ್ಸ್ಪೋರ್ಟು, ಅಂದರೆ ಸೈಕ್ಲಿಂಗ್ ಪಾತ್ಗಳು ಇತ್ಯಾದಿ ಎಲ್ಲ. ಅದು ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಲ್ಲ, ಆದರೆ ವೈಜ್ಞಾನಿಕವಾಗಿ ಅದನ್ನ ರೂಪಿಸಬೇಕಾಗಿದೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ. ನೀವು ಯಾವ ಪಾಯಿಂಟಿಂದ ಯಾವ ಪಾಯಿಂಟು ನಿಮಗೆ ಗಾಡಿ ಬಳಸಬೇಕಾಗಿದೆ. ನಿಮ್ಮ ಸುತ್ತಾನೇ ನಿಮಗೆ ಅಭಿವೃದ್ಧಿ ಎಲ್ಲಿ ಬೇಕಾಗಿದೆ ಅದು ಮಾಡಿಕೊಡ್ಬೇಕಾಗಿದೆ. ಮೈಸೂರಲ್ಲಿ ಜನಸಂಖ್ಯೆ ನೀವಾಗಲೇ ನೋಡಿದ್ದೀರಾ, ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಲೇಔಟ್ಗಳು, ಬಡಾವಣೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ. ಜನ ಬಂದು ಇಲ್ಲಿ ವಾಸ ಆಗಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಜನಸಂಖ್ಯೆನೂ ಕೂಡ ಅದೇ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ಇಲ್ಲಿ ಮೈಸೂರಲ್ಲಿ ಎಲ್ಲ ಮಾರ್ಕೆಟ್ಗಳು ಕೇಂದ್ರದಲ್ಲೇ ಇರೋದು. ನೀವು ಅದನ್ನ ವಿಸ್ತಾರ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಮಾರ್ಕೆಟ್ ಅವಶ್ಯಕತೆ ಮಾಡಬೇಕಾಗಿದೆ. ಬೇರೆ ಬೇರೆ ಬಡಾವಣೆಗಳಲ್ಲಿ ಈಗ ಗ್ರೇಟರ್ ಮೈಸೂರು ಮಾಡುವಾಗ ಇಲ್ಲಿ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ಥಳದಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ಮಾರ್ಕೆಟ್ಗಳು ಮತ್ತು ಬೇರೆ ಬೇರೆ ಸೌಲಭ್ಯಗಳು ಇಲ್ಲಿ ಕೇಂದ್ರಕ್ಕೆ ಬರೀ ಒಂದು ಅಗತ್ಯ ಇದ್ದರೆ ಬರ್ತಾರೆ, ಸುಮ್ಮನೆ ಬರಲ್ಲ. ಸೊ ಅಂಥ ಒಂದು ವ್ಯವಸ್ಥೆ ರೂಪಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ಬ್ರಾಡಾಗಿ ಭವಿಷ್ಯವನ್ನು ನೋಡಿಕೊಂಡು ಒಂದು ಯೋಜನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ಅವ್ರು ಹೇಳೋದು ಇದು ಬರೀ ಕಾನ್ಸೆಪ್ಟ್ ಸ್ಟೇಜಲ್ಲಿ. ಆದರೆ ನಾವು ನೋಡೋ ಹಾಗೆ ಈ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇದ್ದರೆ ಈ ಥರ ಆಗಲೇ ಒಂದು ವಿಡಿಯೋ ಮಾಡಿ ಎಲ್ಲ ಇದು ಸಾಯಿಲ್ ಟೆಸ್ಟಿಂಗ್ ಮಾಡಿದರೆ ಅವ್ರು ಆಗಲೇ ಇದಕ್ಕೆ ಮನಸ್ಸು ಮಾಡ್ಕೊಂಡಿದ್ದಾರೆ ಮಾಡೋದಕ್ಕೆ. ನಮ್ಮ ನಡೆಯುತ್ತೆ ನೋಡಿ, ಕಾನೂನಾತ್ಮಕವಾಗಿ ನಾವು ಎಲ್ಲನೂ ಕೂಡ ನಮ್ಮ ಪರ ಇದೆ. ಇವರೇನು ಸುಮ್ಮನೆ ತೊಗೊಳಕ್ಕಾಗಲ್ಲ. ಬೇರೆ ಬೇರೆ ಅಡಚಣೆಗಳು ಇದ್ದೇ ಇದ್ದಾವೆ. ಪಾರಂಪರಿಕ ನಗರದಲ್ಲಿ ಒಂದು ಹೆರಿಟೇಜ್ ಕಮಿಟಿ ಇರ್ಬೋದು, ನ್ಯಾಯಾಲಯನೂ ಕೂಡ ಇದೆ. ಇವಾಗ ದೇವರಾಜ ಮಾರ್ಕೆಟು ಕೂಡ ಭಾಳ ಒಂದು ಒಳ್ಳೆ ಇದು ಆದೇಶಗಳು ಬಂದಿದ್ದಾವೆ. ಇನ್ನೂ ಅದು ಮುಂದುವರಿತಾ ಇದೆ. ನೋಡೋಣ ಅದು ಹೇಗೆ ಆ ರೀತಿ ಬರುತ್ತೆ. ಕಾನೂನಾತ್ಮಕವಾಗಿ ನಾವು ಕೂಡ ಮುಂದುವರಿತೀವಿ. ಸಾಮಾನ್ಯರಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀವಿ. ಆಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರೋಧವನ್ನು ಹಲವಾರು ವ್ಯಕ್ತಪಡಿಸಿದ್ದಾರೆ. ಅದು ಅನಿವಾರ್ಯ, ಅದು ಬೇಕೇ ಬೇಕಾಗಿದೆ. ಈಗ ನಾವೇ ನೋಡ್ತಿದ್ವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಓಡಾಡುವಾಗ ಈಗ ಊಟಗಳ್ಳಿ ಇರ್ಬೋದು, ನಮ್ಮ ಇದು ಬೋಗಾದಿ ಇರ್ಬೋದು, ಅನೇಕ ಪಟ್ಟಣ ಪಂಚಾಯತಿಗಳಿದೆ, ಕಡ್ಕೊಳ ಇದೆ, ನಗರಸಭೆಗಳಿದ್ದಾವೆ, ಗ್ರಾಮ ಪಂಚಾಯತಿಗಳಿದ್ದಾವೆ. ಎಲ್ಲನೂ ಕೂಡ ಅಲ್ಲಿ ಒಂದು ಎಲೆಕ್ಷನ್ ನಡೆದಿಲ್ಲ. ಇವರು ಅದಕ್ಕೆ ಹೇಳೋದೇ ಒಂದು, ಇದು ನಮ್ಮ ಗ್ರೇಟರ್ ಮೈಸೂರು ಅಥವಾ ಅದರದ್ದು ಒಂದು ಯೋಜನೆ ಆಗಿಲ್ಲ, ಅದೆಲ್ಲನೂ ಸೇರಿಸಿ ನಾವು ಒಂದೇ ಸಮಯದಲ್ಲಿ ಚುನಾವಣೆ ಮಾಡ್ತೀವಿ ಅಂತ. ಆ ಚುನಾವಣೆ ಮಾಡದೇ ಇರೋವಂಥದ್ದು ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರುವಂಥದ್ದು ಸೌಲಭ್ಯ ಅವ್ರು ಕೊಟ್ಟಿಲ್ಲ. ಜೊತೆಗೆ ನಮ್ಮ 15 ಫೈನಾನ್ಸ್ ಕಮಿಷನಲ್ಲಿ ಬರಬೇಕಾಗಿರುವಂಥದ್ದು ಹಣನೂ ಕೂಡ ಈಗ ಹಿಂದೆ ಹೋಗಿದೆ. MCCಗೆ ಸುಮಾರು 65 ರಿಂದ 70 ಕೋಟಿ ಹಣ ನಮಗೆ ಹಿಂದೆ ಹೋಗಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಹೋಗಿದೆ ಅದು.
ಸೊ ಇದೇ ರೀತಿ ಎಲ್ಲ ಪಟ್ಟಣ ಪಂಚಾಯತಿ, ನಗರಸಭೆ, ಗ್ರಾಮ ಪಂಚಾಯತಿಗೂ ಲೆಕ್ಕ ಮಾಡಿದ್ರೆ ನಂಬರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಗ್ರೇಟರ್ ಮೈಸೂರು ಬೇಕಾಗಿದೆ. ಆ ಗ್ರೇಟರ್ ಮೈಸೂರು ಸರಿಯಾದ ರೀತಿಯಲ್ಲಿ ನಾವು ರೂಪಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅದು ಲಾಭ ಆಗುತ್ತೆ ನಮಗೆ ನಗರಕ್ಕೆ. ನಾವು ಅದು ಪ್ಲ್ಯಾನಿಂಗ್ ಮಾಡುವಾಗ ಒಳ್ಳೆ ಇದು ಏನು ತೋಟಗಳು, ಒಳ್ಳೆಯ ಒಂದು ಸೌಲಭ್ಯಗಳು, ಮಾರ್ಕೆಟ್ಗಳು ಇತ್ಯಾದಿ ಎಲ್ಲ ಹಾಕಿದ್ರೆ, ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನ್ಗಳು ಎಲ್ಲೆಲ್ಲಿ ಬೇಕಾಗಿದೆ, ಕಾನೂನು ದೃಷ್ಟಿಯಲ್ಲಿ ಒಂದು ಹಸಿರು ಅದಕ್ಕೂ ಹೆಚ್ಚಿಸುವ ದೃಷ್ಟಿಯಲ್ಲಿ ಎಲ್ಲನೂ ಮಾಡಿದ್ರೆ, ಮತ್ತು ಸೈಟು ಕೂಡ ಯಾವ ರೀತಿ ಯಾವ ಮಟ್ಟಕ್ಕೆ ಇರಬೇಕು, ಅಭಿವೃದ್ಧಿ ಮಾಡುವಾಗ ಎಷ್ಟಿರಬೇಕು, ಎಷ್ಟು ಹಸಿರದು ಅದಕ್ಕೂ ಇರಬೇಕು, ಅದೆಲ್ಲನೂ ಕೂಡ ಮಾಡಿದ್ರೆ ಒಳ್ಳೆಯ ಒಂದು ಯೋಜನೆ ಆಗುತ್ತೆ. ಇದು ನಮಗೆ ಒಳ್ಳೆಯ ಅವಕಾಶ. ಆದರೆ ಬೆಂಗಳೂರು ಥರ ನೀವು ವೈಜ್ಞಾನಿಕವಾಗಿ ಮಾಡಿದ್ರೆ ಅದು 100ಕ್ಕೆ 100 ನಮಗೆ ಲಾಭ ಆಗಲ್ಲ. ಸಹಜವಾಗಿ ಕಬ್ಬಿನ ಬೆಳೆ MSPಗೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣವೇ. ರೈತರಿಂದನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ. ಅವರೇ ಸುಮಾರು 60% ಅಷ್ಟು ವರ್ಕ್ ಫೋರ್ಸು ನಮ್ಮ ದೇಶದಲ್ಲಿ ರೈತರೇನೆ. ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ. ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ. ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ, ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಜನೆ ಕೊಡಬೇಕಾಗಿದೆ, ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ, ತಕ್ಷಣವೇ ಸ್ಪಂದಿಸಲಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರುತ್ತೆ ಮತ್ತು ಮಾಡುತ್ತೆ ಭವಿಷ್ಯದಲ್ಲೂ ಕೂಡ. ಸರ್, ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ದೇಶದಲ್ಲಿ 10% ಇರುವಂತಹ ಜನ ಇಡೀ ಸೇನೆನ ಅಂದರೆ ತಮ್ಮ ಇದು ರಾಹುಲ್ ಗಾಂಧಿ ಅವರು ಏನು LOP ಆಗಿರೋ ನಂತರ ಅವರು ಇದೇ ಒಂದು ನಿರೂಪಣೆ ಪದೇ ಪದೇ ಬಳಸ್ತಾ ಬಂದಿದ್ದಾರೆ. ದೇಶದಲ್ಲಿ ನೀವು ದತ್ತಾಂಶ ಪ್ರಕಾರ ನೀವು ನೋಡೋಕ್ಕೆ ಹೋದರೆ 25 ಕೋಟಿ ಜನ, ಅದು ಈವನ್ ನಂಬರ್ ಇನ್ನೂ ಜಾಸ್ತಿ ಆಗಿದೆ, ಅತ್ಯಂತ ಒಂದು ಬಡ ಪರಿಸ್ಥಿತಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಆಚೆಗೆ ಬಂದಿದ್ದಾರೆ. ಏನು ನಮ್ಮ ಮಿಡ್ಲ್ ಕ್ಲಾಸು ಕೂಡ ಅವರ ಆದಾಯ ಇರ್ಬೋದು, ಅವ್ರಿಗಿರುವಂಥ ಸೌಲಭ್ಯ ಇರ್ಬೋದು ಹೆಚ್ಚಿಸ್ತಾ ಬಂದಿದ್ದೀವಿ. ಎಲ್ಲನೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ. ಜನರಿಗೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಕ್ರಮ ತಗೋತಾ ಇದ್ದೀವಿ. ಮತ್ತು ಇಲ್ಲಿ ಜನರ ಒಂದು ಆದಾಯ, ಒಂದು ಏನು ಆ್ಯಾವ್ರೇಜ್ ಇನ್ಕಮ್ ಇದೆ ಅದನ್ನ ಹೆಚ್ಚಿಸಲಿಕ್ಕೆ ನಾವು ಒಳ್ಳೆಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ದತ್ತಾಂಶದಲ್ಲಿ ಅದನ್ನು ಒಂದು ಪ್ರತಿಕ್ರಿಯೆ ಪರಿಣಾಮ ನೀವು ನೋಡ್ಬೋದು. ಇವರು ಅದು ನೋಡ್ದೇನೆ ಇದು ಒಂದು ಏನೋ ಒಂದು ತಂತ್ರ ಯಾರೋ ಹೇಳ್ತಾ ಇರೋದ್ರಿಂದ ಇದು ಪದೇ ಪದೇ ಹೇಳೋದ್ರಲ್ಲಿ ಈ ಸುಳ್ಳೆ ಸತ್ಯ ಆಗುವಂಥದ್ದು ನಿಟ್ಟಿನಲ್ಲಿ ಅವ್ರು ಮುಂದುವರಿತಾ ಇರೋದು ಹೊರತು ಇದು ಏನು ಇದಕ್ಕೆ ಹಿನ್ನೆಲೆ ಅಥವಾ ಒಂದು ದತ್ತಾಂಶ ಪ್ರಕಾರ ಅವ್ರು ಏನು ಹೇಳ್ತಾರೆ. ನಾನು ಹೇಳ ಅಲ್ಲಿರೋವಂಥದ್ದು ಅವರ ಪುತ್ರಿಯಾದಂಥ ಶ್ರೀಮತಿ ಭಾರತಿ ಅವಸರು ಅದೇ ಹೇಳಿದ್ದಾರೆ. ಅಲ್ಲಿರೋರು ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಮಾಡಿರೋರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನು ಸರಿಪಡಿಸಬೇಕಾಗಿದೆ. ರಾಜ್ಯ ಸರ್ಕಾರ ತೀರ್ಮಾನ ತೊಗೊಳ್ಳಿ. ಅವರು ಮುಂಚೆನೇ ನೋಡಬೇಕಾಗಿತ್ತು ಅದೆಲ್ಲನೂ. ಟೆಂಡರ್ ಕೊಡುವಾಗ ಅಥವಾ ಏನು ಪ್ರಕ್ರಿಯೆ ಇತ್ತು ಮುಂಚೆನೇ ಪುತ್ಲಿ ಮಾಡೋರಿಗೆ ಅವರು ಯಾರು ಚೆಕ್ ಮಾಡ್ತಾರೆ, ಅದು ಯಾರು ಹೊಣೆ ಅಂತ ಹೇಳಬೇಕು. DC ಇತ್ಯಾದಿ ಅವ್ರು ಎಲ್ಲರೂ ಒಂದು ಫೋಟೋ ಇಟ್ಕೊಂಡು ನೋಡಬೇಕಾಗಿದೆ. ಅದನ್ನ ಎಲ್ಲ ಹೋಗ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅನಾವರಣೆ ಮಾಡಿಬಿಟ್ಟು ಇದು ಚೇಂಜ್ ಮಾಡಬೇಕಂದ್ರೆ ಏನು ಎಂಥ ಅನ್ಯಾಯ. ಅದು ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಪ್ರಸ್ತುತ ಮುಖ್ಯಮಂತ್ರಿ ಅವರು ಪದೇ ಪದೇ ಹೋಲಿಕೆ ಮಾಡೋದು ಅವ್ರಿಗೇನೆ. ಅವ್ರದ್ದೊಂದು ಪುತ್ಲಿನೇ ನೀವು ಸರಿಯಾದ ರೀತಿಯಲ್ಲಿ ಮಾಡೋಕ್ಕಿದ್ರೆ ಎಂಥ ಅನ್ಯಾಯ. ದೊಡ್ಡ ವಿಚಾರ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು. ಆದರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ರೀತಿ ಅದು ಅನ್ಯಾಯ ಆಗಿರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಅದು ಬೇಸರ ಅಂತ ನಾವು ಹೇಳ್ಬೋದು. ಬದಲಾವಣೆ ಕುಮಾರಸ್ವಾಮಿ ಹೇಳಿದರೆ ಒಂದು ವೇಳೆ ರಾಜ್ಯ ಸರ್ಕಾರ ಆ ಥರ ಆದರೆ ನಾವು ನಮ್ಮ ಬೆನಿಫಿಟನ್ನು ತಗೊಳ್ತೀವಿ, ಮೈತ್ರಿ ನಾವು ಏನು ತಗೊಳ್ಳೋದು ಅದನ್ನು ತಗೊಳ್ತೀವಿ. ಏನು ಬೆನಿಫಿಟ್ಟು ಇದಕ್ಕೆ? ರಾಜ್ಯ ಸರ್ಕಾರ ಬದಲಾವಣೆ ಚೇಂಜಸ್ ಏನಾದರೂ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಇದೆ? ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಅರಿವು ಇಲ್ಲ. ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈಗ ಒಬ್ಬರು ಮುಖ್ಯಮಂತ್ರಿ, ಇನ್ನೊಬ್ಬರು ಕಾಂಗ್ರೆಸ್ ಮುಖ್ಯಮಂತ್ರಿ, ನಮ್ಮ ಹೋರಾಟ ನಿರಂತರವಾಗಿ ವಿರೋಧ ಪಕ್ಷ ಆಗಿ ನ್ಯಾಯಯುತವಾಗಿ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾವು ಮುಂದುವರಿತೇವೆ. ನಮ್ಮ ಗಮನಕ್ಕೂ ಬಂದಿದೆ. ಸರಗೂರಲ್ಲಿ, ಕೋಟೆ ಕಡೆ, ಗುಂಡ್ಲುಪೇಟೆ ಕಡೆನೂ ಕೂಡ ಇವತ್ತು ನಮ್ಮ ಹೋರಾಟ ಪ್ರತಿಭಟನೆಯೂ ಕೂಡ ಅದೇ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ. ಒಂದು ನೀರು ತುಂಬಿಸೋ ದೃಷ್ಟಿಯಲ್ಲಿ ಮತ್ತು ಇದು ಈ ಹುಲಿ ಮಾನವ ಸಂಘರ್ಷ ದೃಷ್ಟಿಯಲ್ಲಿ ನಡೀತಾ ಇದೆ. ಒಂದಂತೂ ಸತ್ಯ, ಅರಣ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗಿದೆ. ನಮ್ಮ ಕೊಡಗಲ್ಲೂ ನೋಡ್ತೀವಿ, ಅಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗಿದೆ. ಹುಲಿಗಳು ಇದ್ದಾವೆ, ಕಾಫಿ ತೋಟಗಳು ಒಳಗೆ ಬರ್ತಾ ಇದ್ದಾವೆ. ಸದ್ಯ ಅಲ್ಲಿ ಏನೋ ಹುಲಿಯ ಒಂದು ದಾಳಿ ಆಗಿಲ್ಲ, ಆದರೆ ಆನೆ ದಾಳಿಗಳು ನಿರಂತರವಾಗಿ ಆಗ್ತಾಯಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಅವ್ರಿಗೆ ದತ್ತಾಂಶಗಳಿದ್ದಾವೆ, ಎಷ್ಟು ಹುಲಿಗಳಿದ್ದಾವೆ, ಎಷ್ಟು ಆನೆಗಳಿದ್ದಾವೆ,
ಯಾವುದು ಸಮಸ್ಯೆ ಹುಲಿಗಳು ಯಾವುದು ಸಮಸ್ಯೆ ಆನೆಗಳು ಅಂತದ್ದು ಅವ್ರಿಗೆ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಅವರು ಯಾವ್ದು ಹಿಡಿಬೇಕು ಯಾವ್ದನ್ನ ನಾವು ಸ್ಥಳಾಂತರ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಬೇಕಾಗಿರೋದು ಅತ್ಯವಶ್ಯ. ಇದು ತಕ್ಷಣವಾದಂಥ ತಗೋಬೋದಂಥ ಕ್ರಮ. ನಾವು ಈಗ ಶಾಶ್ವತವಾಗಿ ನಾವು ಪರಿಹಾರ ಬೇಕಂದರೆ ಒಂದು ಕ್ಯಾರಿಂಗ್ ಕೆಪಾಸಿಟಿ, ಎಷ್ಟು ಸಂಖ್ಯೆ ಆಗಿದೆ ಹುಲಿದು, ನಮ್ಮ ಎಷ್ಟು ಅರಣ್ಯ ಇದೆ, ಆ ಅರಣ್ಯ ಎಷ್ಟು ಹುಲಿಗಳನ್ನ ನಾವು ಅಲ್ಲಿ ಬದುಕ್ಬೋದು ಅಂತ ಒಂದು ಅಧ್ಯಯನ ನಡಿಬೇಕಾಗಿದೆ. ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ತೀವಿ. ಆ ಒಂದು ಸಂಶೋಧನೆ ಎಲ್ಲೂ ಮಾಡಿಲ್ಲ. ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗಿದೆ. ಮತ್ತು ಒಂದು ವೇಳೆ ಇದು ಓವರ್ ಕನ್ಸರ್ವೇಷನು ಆಗ್ತಾಯಿದೆ. ಇಡೀ ಇತಿಹಾಸದಲ್ಲಿ ಕೆರೆ ತುಂಬಿಸೋದು ಇತ್ಯಾದಿ ಎಲ್ಲೂ ಆಗ್ತಾ ಇಲ್ಲ. ಇದು ನೋಡಿ ಭಾವನಾತ್ಮಕವಾಗಿ ನಾವು ಮಾತಾಡಿದ್ರೆ ಇದು ನನಗೂ ವಿರೋಧ ಮಾಡ್ತಾರೆ. ಯಾಕೆಂದರೆ ಕೆರೆ ತುಂಬಿಸೋದು ಒಳ್ಳೆಯದು, ಅವ್ರಿಗೆ ನೀರು ಬೇಕು ಪ್ರಾಣಿಗಳಿಗೆ ಇತ್ಯಾದಿ 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 ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ನೋಡೋಕ್ಕೆ ಹೋದರೆ ಏನು ನೇಚರಲ್ಲಿ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ಇದೆ. ನಾವೇನು ಹೋಗ್ಬಿಟ್ಟು ನಮ್ಮ ಕೈ ಹಾಕೋ ಅವಶ್ಯಕತೆ ಇಲ್ಲ. ಆ ನೇಚರ್ಗೆ ಅದು ಕಾಪಾಡುತ್ತೆ. ಪ್ರಕೃತಿಗೆ ಕಾಪಾಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಓವರ್ ಕನ್ಸರ್ವೇಷನ್ ಬೇಕಾಗಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ಎಲ್ಲ ಕಡೆ ಸೋಲಾರ್ ಪಂಪ್ ಹಾಕಿ ಒಂದು ನೀರು ಪಂಪ್ ಹಾಕೋದು ಸಮ್ಮರ್ ಟೈಮಲ್ಲೂ ಕೂಡ ಇದೆಲ್ಲ ಬೇಕಾಗಿಲ್ಲಕ್ಕಂಥದ್ದು. ನೀವು ಬೇಕಾದರೆ ತಜ್ಞರಿಗೆ ಕೇಳಿ, ಅರಣ್ಯ ಒಂದು ಸಂರಕ್ಷಣೆ ಮಾಡೋರು ತಜ್ಞರಿಗೆ ಕೇಳಿ. ಓವರ್ ಕನ್ಸರ್ವೇಷನ್ನು ನಮ್ಮಲ್ಲಿ ಆಗ್ತಾಯಿದೆ. ಹುಲಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಅರಣ್ಯಲ್ಲಿ ಆಗ್ತಿದೆ. ನಮ್ಮ ಅರಣ್ಯಗಳು ಟೈಗರ್ ರಿಸರ್ವ್ ಅಂದರೆ ಹುಲಿಗೆ ಮೀಸಲಿಟ್ಟಿರುವಂಥದ್ದು ಏನು ಪ್ರದೇಶಗಳಿದೆ, ಒಳ್ಳೆಯ ಒಂದು ಹೋರಾಟ ಆಗ್ತಾಯಿದೆ. ಅದಕ್ಕಾಗಿ ಅಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆದರೆ ಏನಾಗಿದೆ, ಆ ಅರಣ್ಯ ಅಲ್ಲಿ ಇರುವಂಥದ್ದು ಜಾಗದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಅವು ಸಹಜವಾಗಿ ಆಚೆ ಬರ್ತಾಯಿದ್ದಾರೆ. ಸೊ ಈ ದಾಳಿಗಳು ಹೆಚ್ಚಾಗ್ತೇ ಆಗ್ತದೆ. ಸೊ ಶಾಶ್ವತವಾದ ಪರಿಹಾರ ಬೇಕಾಗಿದೆ. ತಕ್ಷಣವೇ ಒಂದು ಪರಿಹಾರ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಒಂದು ಒಳ್ಳೆಯ ಯೋಜನೆ ರೂಪಿಸಬೇಕಾಗಿರೋದು ಅತ್ಯವಶ್ಯ. ಜೊತೆಗೆ ಅದಕ್ಕೆ ಹುಲಿ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ. ಅಕ್ರಮ ರೆಸಾರ್ಟ್ಗಳು ಪ್ರಕೃತಿ ಮೇಲೆ ಒಂದು ಸಮಸ್ಯೆ ಆಗುವಂಥದ್ದು ಹೊರತು ಹುಲಿಗಳ ಮೇಲೆ ಅಥವಾ ಹುಲಿ ದಾಳಿಗಳು ಹೆಚ್ಚಿಸ್ತಾ ಇದೆ ಅಂತ ಯಾವುದೇ ಒಂದು ಲಿಂಕ್ ಇದೆ ಅಂತ ನಾನು ಎಲ್ಲೂ ಕೇಳಿಲ್ಲ. ಸಫಾರಿಗಳು ಹೆಚ್ಚಿಸೋ ದೃಷ್ಟಿಯಲ್ಲೂ ಕೂಡ ಎಲ್ಲೂ ಇದು ಹುಲಿಗಳ ದಾಳಿ ಹೆಚ್ಚಿಸ್ತಾ ಇದೆ ಅಂತ ಲಿಂಕ್ ಇಲ್ಲ. ಒಂದು ನೀವು ನೋಡಬೇಕಾಗಿರೋದು ನಮ್ಮದು ಅರಣ್ಯ ಪ್ರದೇಶ ಬಂಡೀಪುರಲ್ಲೇ ಸುಮಾರು 800ರಿಂದ 1001 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದರಲ್ಲಿ ಬರೀ 150 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಸಫಾರಿ ನಡೆಯೋದು ಟೂರಿಸಮ್ ಝೋನ್ ಅಂತ ಗುರುತಿಸಲಾಗಿದೆ. ಬಾಕಿದೆಲ್ಲ ಕೋರ್. ಅಲ್ಲಿ ಯಾವುದೇ ಒಂದು ಮನುಷ್ಯರ ಒಂದು ಸೆಟಲ್ಮೆಂಟು ಇಲ್ಲ. ಕೆಲವು ಕಡೆ ಇವರು ಬುಡಕಟ್ಟು ಜನಾಂಗ ಇರ್ಬೋದು, ಆದರೆ ಅದು ಬಿಟ್ಟರೆ ಸಾಮಾನ್ಯವಾಗಿ ಯಾರೂ ಇಲ್ಲ. ಆ್ಯಂಡ್ ಅವರು ಸಾವಿರಾರು ವರ್ಷದಿಂದ ಅಲ್ಲೇ ಇದ್ದು ಅವರು ಒಂದು ರೀತಿ ಅರಣ್ಯ ಪ್ರಕೃತಿ ಜೊತೆಗೇ ಅವ್ರನ್ನ ಹೊಂದಾಣಿಕೆ ಇರುವಂಥದ್ದು ಒಂದು ಸಮುದಾಯ. ಅದಕ್ಕಾಗಿ ಇದರಿಂದಾನೇ ಇದರ ಪರಿಣಾಮ ಜಾಸ್ತಿ ಆಗ್ತಾಯಿದೆ ಅಂತ ನಾನಿನ್ನು ಯಾವುದೇ ಒಂದು ಸಂಶೋಧನೆ ಅಥವಾ ಅಧ್ಯಯನ ನಾನು ಕೇಳಿಲ್ಲ. ಒಂದಂತೂ ನಿಜ, ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಅದರಿಂದ ಆಚೆಗೆ ಬರ್ತಾಯಿದ್ದಾರೆ. ಮತ್ತು ಜೊತೆಗೆ ಈ ಲ್ಯಾಂಟನ್ನ ಮತ್ತು ಅಲ್ಲಿರುವಂಥದ್ದು ಏನು ಅನೇಕ ಈ ವೀಡ್ಗಳು ಮತ್ತು ಯಾವ್ಯಾವ ಬೇರೆ ಕಡೆಯಿಂದ ವಿದೇಶದಿಂದ ಬಂದಿರುವಂಥ ತಳಿಗಳು ಅದನ್ನ ತೆಗಿಬೇಕಾಗಿದೆ. ಯಾಕೆಂದರೆ ನಮ್ಮ ಏನು ಪ್ರಾಣಿ ಪಕ್ಷಿಗಳಿದ್ದಾವೆ ಅದು ತಿನ್ನಲ್ಲ. ಸೊ ಅದಕ್ಕಾಗಿ ಅದು ಹೆಚ್ಚಿನ ಒಂದು ಮಟ್ಟದಲ್ಲಿ ವಿಸ್ತಾರವಾಗಿ ಬೆಳೀತಾ ಇದ್ದಾವೆ. ಲಾಂಟಾನ ಅಂತೂ ನೀವು ಲೆಕ್ಕ ಇಲ್ಲದೆ ನೀವು ಫೀಲ್ಡ್ ಇದು ಗ್ರೀನ್ ಡೆಸರ್ಟ್ ಅಂತ ಕರೀತಾರೆ, ಅದು ಬೆಳೀತಾ ಇದೆ. ಅದನ್ನ ತೆಗೆದು ಗ್ರಾಸ್ಲ್ಯಾಂಡ್ ಮಾಡಿದ್ರೆ ಇದೇನು ನಮ್ಮ ಜಿಂಕೆಗಳು ಸಾಂಬಾರು ಇತ್ಯಾದಿ ಎಲ್ಲ ಒಳಗೆ ಇರ್ತವೆ, ಹುಲಿಗಳು ಒಳಗೆ ಇರ್ತವೆ. ಇದು ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಅದು ಬೇರೆದು. ಬಟ್ ಈ ಥರ ಒಂದು ನಿಯಂತ್ರಣ ಮಾಡೋಕ್ಕೆ ಒಂದು 10 ವರ್ಷ ಆದರೂ ಅದು ಒಂದು ರೀತಿ ನಿಯಂತ್ರಣ ಆಗುತ್ತೆ. ನೋಡಿ, ಪರಿಹಾರಗಳು ಬೇಕಾದಷ್ಟಿದೆ. ಇದು ಅರಣ್ಯ ಅಧಿಕಾರಿಗಳಿಗೆ ಆಗಲೇ ಗೊತ್ತಿದೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಅದು ಅವರು ಒಳ್ಳೆಯ ರೀತಿಯಲ್ಲಿ ಇದು ಕ್ರಮ ತಗೋಬೇಕಾಗಿರೋದು ಅತ್ಯವಶ್ಯ. ಅವರು ತಗೊಳ್ಳಿ, ನಾವು ಕೂಡ ಅವ್ರ ಪರ ಇದ್ದೀವಿ, ರೈತರ ಪರನೂ ಇದ್ದೀವಿ. ನಿರ್ದಿಷ್ಟವಾಗಿ ಯಾವುದು ಸಮಸ್ಯೆ ಹುಲಿಗಳಿದೆ ಅದನ್ನು ಹಿಡಿಲೇಬೇಕಾಗಿದೆ. ಅದಕ್ಕೇನು ಪರಿಹಾರ ಇಲ್ಲ.